ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ನಾವು ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಕರೆಂಟ್ ಫೀಲಿಂಗ್ಸ್ ಏನು, ಯೂನಿವರ್ಸ್ ಗೈಡೆನ್ಸ್ ಏನಿದೆ, ಫ್ಯೂಚರ್ ಎನರ್ಜಿ ಏನಿದೆ, ಎಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಮೊದಲಿಗೆ ಯಾವ ಎನರ್ಜಿ ಕಾಣ್ತಾ ಇದೆ ಅಂದರೆ, ನಿಮ್ಮ ಕರೆಂಟ್ ಎನರ್ಜಿ ಪ್ರಕಾರ ನೀವು ತುಂಬ ಸ್ಟ್ರಾಂಗ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಅಂದರೆ ಒಂದು ಕನ್ಫ್ಯೂಸ್ಡ್ ಸ್ಟೇಟ್ನಲ್ಲಿದ್ದೀರಾ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಮೈಂಡ್ ಕ್ಲಿಯರ್ ಆಗಿಲ್ಲ. ಕೆಲವರು ಕೇವಲ ಡ್ರೀಮ್ ಕಾಣ್ತಾ ಇದ್ದೀರಾ, ಅವ್ರು ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಈ ರೀತಿ ಇಮ್ಯಾಜಿನೇಷನ್ನಲ್ಲೇ ಇದ್ದೀರಾ, ಕಾಯ್ತಾನೆ ಇದ್ದೀರಾ, ವೆಯ್ಟ್ ಮಾಡ್ತಾನೆ ಇದ್ದೀರಾ. ಬಟ್ ರಿಯಾಲಿಟಿ ಏನು ಅಂದರೆ, ಖುಷಿ ಅನ್ನೋದು ಇಲ್ಲ ನಿಮಗೆ. ನಿಮ್ಮ ಹಾರ್ಟ್ನಲ್ಲಿ ಆ ವ್ಯಕ್ತಿಯ ಬಗ್ಗೆ ತುಂಬ ಲವ್ ಇದೆ, ನಿಮ್ಮ ಪಾರ್ಟ್ನರ್ ಬಗ್ಗೆ ತುಂಬ ಡ್ರೀಮ್ಸ್ ಇದೆ. ಬಟ್ ಅವರ ಕಡೆಯಿಂದ ಆ್ಯಕ್ಷನ್ ಇಲ್ಲ, ಅವರ ಕಡೆಯಿಂದ ನೋ ಕಾಲ್ಸ್, ನೋ ಮೆಸೇಜಸ್, ಅಥವಾ ನೀವು ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿದ್ರು ಇಗ್ನೋರ್ ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ. ಇದೆಲ್ಲದರಿಂದ ನಿಮಗೆ ದುಃಖ ಬರ್ತಾ ಇದೆ. ಕೆಲವೊಂದು ಸಲ ನೀವೇ ಥಿಂಕ್ ಮಾಡ್ತೀರಾ, ಕಾಲ್ ಬರುತ್ತೆ, ಮೆಸೇಜ್ ಬರುತ್ತೆ, ಯಾವಾಗ ಬರುತ್ತೆ ಅಂತ ಈ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಓವರ್ ಥಿಂಕಿಂಗ್ ಮತ್ತು ಪೇಯ್ನ್ ಎರಡೂ ಕಾಣ್ತಾ ಇದೆ ಎನರ್ಜಿಯಲ್ಲಿ. ಕೆಲವೊಮ್ಮೆ ಥಿಂಕ್ ಮಾಡ್ತೀರಾ, ಡೌಟ್ ಪಡ್ತಾ ಇದ್ದೀರಾ, ಅವ್ರು ನನ್ನನ್ನು ಲವ್ ಮಾಡ್ತಾರಾ, ನನ್ನನ್ನು ಇಷ್ಟಪಡ್ತಾರಾ, ನನ್ನನ್ನು ಬಿಟ್ಟು ಹೋಗ್ತಾರಾ, ಅಥವಾ ಈ ರಿಲೇಷನ್ಶಿಪ್ ಎಂಡ್ ಮಾಡ್ತಾರಾ, ಮೂವ್ ಆನ್ ಆಗ್ತಾರಾ, ಬ್ರೇಕಪ್ ಆಗ್ತಾರಾ, ಈ ರೀತಿ ತುಂಬ ಕ್ವಶನ್ಗಳು ನಿಮ್ಮ ಮೈಂಡ್ನಲ್ಲಿ, ತುಂಬ ಡೌಟ್ ನಿಮ್ಮ ಮೈಂಡ್ನಲ್ಲಿ, ಈ ರೀತಿಯ ಎನರ್ಜಿ ಕಾಣ್ತಾ ಇದೆ. ಬಟ್ ರಿಯಾಲಿಟಿ ಅವರು ಇಗ್ನೋರ್ ಮಾಡ್ತಾ ಇದ್ದಾರೆ. ಈ ಥಾಟ್ ನಿಮಗೆ ಆ್ಯಂಗ್ಸೈಟಿ, ಸ್ಟ್ರೆಸ್, ಡಿಪ್ರೆಷನ್ ತರಿಸ್ತಾ ಇದೆ. ನಿಮ್ಮ ಎನರ್ಜಿನ ನೀವು ವೇಸ್ಟ್ ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮಗೆ ಇಲ್ಲಿ ಒಂದು ಸ್ಟ್ರಾಂಗ್ ಯೂನಿವರ್ಸ್ ಮೆಸೇಜ್ ಇದೆ. ನೀವು ನಿಮ್ಮ ಎನರ್ಜಿ ರಾಂಗ್ ಪ್ಲೇಸ್ಗೆ ಹಾಕ್ತಾ ಇದ್ದೀರಾ. ಅಂದರೆ ನಿಮ್ಮ ಗೋಲ್ಸ್, ನಿಮ್ಮ ಕೆರಿಯರ್, ನಿಮ್ಮ ಸೆಲ್ಫ್ ಗ್ರೋತ್ ಎಲ್ಲವೂ ಸೈಡ್ಗೆ ಹೋಗ್ತಾ ಇದೆ. ನೀವು ಫೋಕಸ್ ಮಾಡ್ತಾ ಇದ್ದೀರಾ ಕೇವಲ ಆ ವ್ಯಕ್ತಿಯ ಮೇಲೆ, ಓನ್ಲಿ ಆನ್ ದಿಸ್ ಪರ್ಸನ್. ನಿಮ್ಮ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇಲ್ಲ, ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಏನು ಗೋಲ್ ಇದೆ, ನಿಮ್ಮ ಫ್ಯೂಚರ್ ಏನಿದೆ ಅದರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇಲ್ಲ, ಕೇವಲ ಈ ವ್ಯಕ್ತಿಯ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ಇವತ್ತಿನ ಎನರ್ಜಿ ಆ ರೀತಿಯಾಗಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮನ್ನೇ ನೀವು ಮರೀತಾ ಇದ್ದೀರಾ. ನಿಮ್ಮ ಹೆಲ್ತ್ ಬಗ್ಗೆ ನಿಮಗೆ ಫೋಕಸ್ ಇಲ್ಲ, ನಿಮ್ಮ ಹ್ಯಾಪಿನೆಸ್ ಬಗ್ಗೆ ನಿಮಗೆ ಗಮನ ಇಲ್ಲ. ವೈ? ಯಾಕೆಂದರೆ ನೀವು ಎಮೋಷ್ನಲ್ ಆಗಿ ಅಟ್ಯಾಚ್ ಆಗಿದ್ದೀರಾ, ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ. ಓವರ್ ಅಟ್ಯಾಚ್ಮೆಂಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ಡೇಂಜರಸ್ ಅದು. ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಿ, ನಿಮ್ಮ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡಿ ಅಂತ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಇವತ್ತು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಾಳೆನೇ ಪಾಸಿಟಿವ್ ಆಗಿ ರಿಲೇಷನ್ಶಿಪ್ಪಲ್ಲಿ ಎಲ್ಲವೂ ರಿಫ್ಲೆಕ್ಟ್ ಆಗಬೇಕು ಅಂತ ಇಲ್ಲ. ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರಿ, ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಚೇಂಜಸ್ ಬಂದೇ ಬರುತ್ತೆ. ನೀವು ಕೆಲವರು ಏನು ಅಂದ್ಕೊಳ್ತೀರಾ ಅಂದರೆ, ಇವತ್ತು ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ರಿಲೇಷನ್ಶಿಪ್ ಬಗ್ಗೆ, ಆ ವ್ಯಕ್ತಿ ಕಾಲ್ ಮಾಡ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ, ನಾವು ಹ್ಯಾಪಿಯಾಗಿದ್ದೀವಿ ಅಂತ ಇವತ್ತು ಥಿಂಕ್ ಮಾಡ್ತೀನಿ, ತಕ್ಷಣ ಅವರಿಂದ ಕಾಲ್ ಬಂದುಬಿಡಬೇಕು ಅನ್ನೋ ರೀತಿ ನೀವು ಥಿಂಕ್ ಮಾಡ್ತೀರಾ. ಬಟ್ ನಿಮ್ಮ ಮನಸ್ಸಿನ ಒಳಗಡೆ ಅವ್ರು ಕಾಲ್ ಮಾಡ್ತಾರೋ ಇಲ್ವೋ, ಅವ್ರು ನನ್ನನ್ನು ಮರೆತು ಬಿಟ್ರೇನೋ, ಅಂದರೆ ನೀವು ವೆಯ್ಟ್ ಮಾಡ್ತಾ ಮಾಡ್ತಾ ನಿಮಗೆ ನೆಗೆಟಿವ್ ಥಾಟ್ಸ್ಗಳೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಎಮೋಷ್ನಲ್ ಅಟ್ಯಾಚ್ಮೆಂಟನ್ನು ಕಡಿಮೆ ಮಾಡ್ಕೊಳ್ಳಿ. ಇನ್ನೂ ಕೆಲವರು ಸಮ್ ಆಫ್ ಯು ಹೀಲಿಂಗ್ ಮೋಡ್ನಲ್ಲಿದ್ದೀರಾ. ಅಂದರೆ ಪಾಸ್ಟನ್ನು ಲೆಟ್ ಗೋ ಮಾಡ್ತಾ ಇದ್ದೀರಾ, ಡಿಟ್ಯಾಚ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇನಫ್ ಈಸ್ ಇನಫ್ ಅನ್ನೋ ಫೀಲಿಂಗ್ ಬಂದಿದೆ ಕೆಲವರಿಗೆ. ರಿಲೇಷನ್ಶಿಪ್ಪೇ ಬೇಡ ಅನ್ನೋ ಲೆವೆಲ್ಗೂ ಬಂದಿರಬಹುದು. ಅಂದರೆ ನಿಮ್ಮ ಪೀಸ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ಸೈಲೆಂಟ್ ಆಗ್ತಾ ಇದ್ದೀರಾ. ಈ ಎನರ್ಜಿ ಕೂಡ ಕಾಣ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಗೆ ಯೂನಿವರ್ಸ್ ಕಡೆಯಿಂದ ಯಾವ ಮೆಸೇಜ್ ಇದೆ ಅಂತ ನೋಡೋಣ. ರೆಸ್ಪೆಕ್ಟ್ ಸಿಗದ ಜಾಗದಲ್ಲಿ ಯಾಕೆ ಆ ರೀತಿ ಒದ್ದಾಡ್ತೀರಾ? ಅಂದರೆ ಎಲ್ಲರಿಗೂ ಹೇಳ್ತಾ ಇಲ್ಲ, ತುಂಬ ಇಗ್ನೋರ್ ಆಗ್ತಾ ಇದೆ, ಆ ವ್ಯಕ್ತಿ ನಿಮ್ಮ ಲೈಫ್ಗೆ ಬರೋದೇ ಇಷ್ಟ ಇಲ್ಲ, ಅಥವಾ ನಿಮ್ಮನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಕಾಲ್ ಮೆಸೇಜ್ ಮಾಡಿದ್ರು ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವುದೇ ಗಮನ ಇಲ್ಲ ಅಂದಾಗ, ರೆಸ್ಪೆಕ್ಟ್ ಸಿಗದ ಜಾಗದಲ್ಲಿ ಯಾಕೆ ಉಳ್ಕೊಳ್ಳೋದು? ಲವ್ ಸಿಗದ ಜಾಗದಲ್ಲಿ ಯಾಕೆ ವೆಯ್ಟ್ ಮಾಡ್ತೀರಾ? ಸ್ಟಾಪ್ ವೇಸ್ಟಿಂಗ್ ಯುವರ್ ಎನರ್ಜಿ. ಚೂಸ್ ಯುವರ್ ಸೆಲ್ಫ್.
ನೀವು ಆ ವ್ಯಕ್ತಿಗೆ ಏನು ಎನರ್ಜಿ ಆಗ್ತಾ ಇದ್ದೀರಾ, ನಿಮ್ಮ ಎನರ್ಜಿ ಎಲ್ಲ ವೇಸ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡಿ. ಆ ವ್ಯಕ್ತಿ ಅವರಾಗೆ ನಿಮ್ಮ ಲೈಫ್ಗೆ ಬರ್ತಾರೆ. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಸೆಲ್ಫ್ ಲವ್ ಅನ್ನೋದು ತುಂಬ ತುಂಬ ಅಂದರೆ ತುಂಬ ಬದಲಾವಣೆ ತರುತ್ತೆ ನಿಮ್ಮ ಲೈಫಲ್ಲಿ. ಹಾಗಾಗಿ ನಿಮ್ಮನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ. ಈ ವ್ಯಕ್ತಿ ತಾನಾಗೆ ನಿಮ್ಮ ಲೈಫ್ನಲ್ಲಿ ಬಂದೇ ಬರ್ತಾರೆ. ಇನ್ನು ನಿಮ್ಮ ಪರ್ಸನ್ನ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಈಗ ಈ ವ್ಯಕ್ತಿಯ ಎನರ್ಜಿ ನೋಡಿದ್ರೆ ಸರ್ಪ್ರೈಸಿಂಗ್ ಟ್ವಿಸ್ಟ್ ಇದೆ. ಇವರು ನಿಮ್ಮ ಬಗ್ಗೆ ಸ್ಟಿಲ್ ಇಂಟ್ರೆಸ್ಟೆಡ್ ಇದ್ದಾರೆ. ಈಗ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಫೈಟ್ ಇರ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರ್ಬೋದು, ಅವಾಯ್ಡ್ ಮಾಡ್ತಾ ಇರ್ಬೋದು, ಮಾತುಕತೆ ಸರಿ ಇಲ್ಲದೆ ಇರ್ಬೋದು. ಬಟ್ ಅವರು ನಿಮ್ಮ ಬಗ್ಗೆ ಸ್ಟಿಲ್ ಇಂಟ್ರೆಸ್ಟೆಡ್ ಇದ್ದಾರೆ. ರೀಕನ್ಸಿಲೇಷನ್ ಎನರ್ಜಿ ಕಾಣ್ತಾ ಇದೆ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಕಾಣ್ತಾ ಇದೆ. ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಇದೆ. ಅದು ಲವ್ ಪಾರ್ಟ್ನರ್ ಆಗಿರ್ಬೋದು, ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು. ಕೇವಲ ಲವ್ ಪಾರ್ಟ್ನರ್ ಅಂತ ಮಾತ್ರ ತಗೊಳ್ಬೇಡಿ. ಜಾಬ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು. ಈ ರೀಸನ್ನಿಂದ ಅವರು ನಿಮ್ಮನ್ನು ಚೂಸ್ ಮಾಡ್ತಾ ಇಲ್ಲ. ದೇರ್ ಫೀಲಿಂಗ್ಸ್, ಅವರ ಹೃದಯದ ನಿಜವಾದ ಫೀಲಿಂಗ್ಸ್ ಏನು ಅಂತ ನೋಡೋಣ. ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಆ ಎನರ್ಜಿ ಕಾಣ್ತಾ ಇದೆ. ಅಂದರೆ ಹೊರಗಡೆಯಿಂದ ಅವ್ರು ಯಾವುದೇ ರೀತಿ ಇರ್ಬೋದು, ಬಟ್ ಮನಸ್ಸಿನಲ್ಲಿ ನೀವು ಇದ್ದೀರಾ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದಾರೆ. ಟ್ರಾವೆಲ್, ಔಟಿಂಗ್ ಎನರ್ಜಿ, ಎಂಜಾಯ್ ಮಾಡಬೇಕು, ಆ ರೀತಿ ಎನರ್ಜಿ ಕಾಣ್ತಾ ಇದೆ. ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಐ ನೀಡ್ ದಿಸ್ ಪರ್ಸನ್, ನೀವು ಇವರ ಲೈಫ್ನಲ್ಲಿ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಪಾಸ್ಟ್ ಬಿಹೇವಿಯರ್, ಅವರು ಹಿಂದೆ ಹೇಗಿದ್ದರು, ಈ ಹಿಂದೆ ಅಂದರೆ ಪಾಸ್ಟ್ನಲ್ಲಿ ತುಂಬ ಈಗೋ ತೋರಿಸಿದ್ದಾರೆ, ಆ್ಯಟಿಟ್ಯೂಡ್ ತೋರಿಸಿದ್ದಾರೆ, ರೂಡಾಗಿ ಬಿಹೇವ್ ಮಾಡಿದ್ದಾರೆ. ಅವರ ತಪ್ಪನ್ನು ಅವ್ರು ಯಾವತ್ತೂ ಅಕ್ಸೆಪ್ಟ್ ಮಾಡ್ತಿರಲಿಲ್ಲ. ಅಂದರೆ ನೀವೇ ಸಾರಿ ಕೇಳಬೇಕಿತ್ತು, ನೀವೇ ಅವರ ಲೈಫ್ನಲ್ಲಿ ಹೋಗಬೇಕಿತ್ತು, ನೀವೇ ತುಂಬ ಸಲ ನೋವು ಪಟ್ಟಿದ್ದೀರಾ, ಹರ್ಟ್ ಆಗಿದ್ದೀರಾ. ಆಲ್ವೇಸ್ ರೈಟ್ ಅನ್ನೋ ಆ್ಯಟಿಟ್ಯೂಡ್ ಈ ಪರ್ಸನ್ಗೆ ಇತ್ತು. ನಾವು ಅದರ ಬಗ್ಗೆ ರಿಯಲೈಸೇಷನ್ ಆಗ್ತಾ ಇದೆ. ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಾನು ತಪ್ಪು ಮಾಡಿದೆ, ನಾನು ಹರ್ಟ್ ಮಾಡಿದ್ದೀನಿ ಅವ್ರಿಗೆ. ಗಿಲ್ಟ್ ಎನರ್ಜಿ ಕಾಣ್ತಾ ಇದೆ. ಇನ್ನು ನೋ ಕಾಂಟ್ಯಾಕ್ಟ್ ಎನರ್ಜಿ ಕೂಡ ಇದೆ. ನಿಮ್ಮಿಬ್ಬರ ನಡುವೆ ಸೈಲೆನ್ಸ್ ಇದೆ, ನೋ ಕಮ್ಯುನಿಕೇಷನ್ ಇದೆ. ಅಂದರೆ ಕೆಲವರ ಲೈಫ್ನಲ್ಲಿ ಮಂತ್ಸ್ ಆಗಿರ್ಬೋದು, ತುಂಬ ತಿಂಗಳುಗಳೇ ಆಗಿರ್ಬೋದು, ಆ ಎನರ್ಜಿ ಕಾಣ್ತಾ ಇದೆ. ಇಬ್ಬರು ಕೂಡ ಮಾತಾಡ್ತಾ ಇಲ್ಲ, ಆ ಎನರ್ಜಿ ಕಾಣ್ತಾ ಇದೆ. ಇನ್ನು ಕೆಲವರಲ್ಲಿ ರೀಸೆಂಟಲ್ಲಿ ಈ ರೀತಿ ಸೈಲೆಂಟ್ ಸಿಚುವೇಶನ್ ಬಂದಿರಬಹುದು ಅಥವಾ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರಬಹುದು. ಇಲ್ಲಿ ಎನರ್ಜಿ ಪ್ರಕಾರ ನೋಡೋದಾದರೆ ಇಲ್ಲಿ ಮ್ಯಾರಿಡ್ ಕೂಡ ಇದ್ದೀರಾ, ಅನ್ಮ್ಯಾರಿಡ್ ಪರ್ಸನ್ ಕೂಡ ಇದ್ದೀರಾ, ಆ ಎನರ್ಜಿ ಕಾಣ್ತಾ ಇದೆ. ಅಂದರೆ ಆಲ್ರೆಡಿ ಮ್ಯಾರಿಡ್ ಆಗಿರುವ ವ್ಯಕ್ತಿಗಳು ಕೂಡ ಇರ್ಬೋದು. ಆ ರೀತಿ ಎನರ್ಜಿ ಕಾಣ್ತಾ ಇದೆ. ಇನ್ನು ನಿಮ್ಮ ಬಿಹೇವಿಯರ್ ಚೇಂಜ್ ಆಗಿದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನೀವು ಮೊದಲು ತುಂಬ ಈ ವ್ಯಕ್ತಿಯ ಹಿಂದೆ ಹೋಗ್ತಾ ಇದ್ರಿ, ಪ್ರೀತಿಯ ಹಿಂದೆ ಹೋಗ್ತಾ ಇದ್ರಿ. ಬಟ್ ಈಗಲೂ ಆ ರೀತಿ ಇರುವವರು ಕೂಡ ಇದ್ದೀರಾ. ಬಟ್ ಕೆಲವರು ಸೈಲೆಂಟ್ ಆಗಿದ್ದೀರಾ, ಕಾಮ್ ಆಗಿದ್ದೀರಾ. ಅಂದರೆ ತುಂಬ ಅವರ ಬಗ್ಗೆ ಥಿಂಕ್ ಮಾಡ್ತಾ ಇರುವವರು ಕೂಡ ಇದ್ದೀರಾ. ಬಟ್ ಎರಡು ಎನರ್ಜಿ ಕಾಣ್ತಾ ಇದೆ. ಇನ್ನು ಕೆಲವರು ಚೇಸ್ ಮಾಡ್ತಾ ಇಲ್ಲ, ಓವರ್ ಚೇಸ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಇದೆಲ್ಲ ಕಾರಣದಿಂದ ಅವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನಿಮಗೆ ಅವರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಸಡನ್ಲಿ ನಿಮ್ಮ ಚೇಂಜಸ್ ಏನಿದೆ ಅದು ಅವ್ರಿಗೆ ಶಾಕ್ ಆಗಿದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕ್ರೇವಿಂಗ್ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ, ನಿಮ್ಮ ಪ್ರೀತಿಯ ಬಗ್ಗೆ, ನಿಮ್ಮ ಲವ್ಗಾಗಿ ಕ್ರೇವ್ ಮಾಡ್ತಾ ಇದ್ದಾರೆ. ನಿಮ್ಮ ಕೇರ್ ಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಮೆಮೊರೀಸ್, ನಿಮ್ಮ ಸ್ಮೈಲ್, ನಿಮ್ಮ ಬ್ಯೂಟಿ, ನಿಮ್ಮ ಪರ್ಸ್ನಾಲಿಟಿ ಎಲ್ಲವೂ ನೆನಪಾಗ್ತಾ ಇದೆ. ಇನ್ನು ಈ ವ್ಯಕ್ತಿಯ ಕಡೆಯಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೆಕ್ಸ್ಟ್ ಆ್ಯಕ್ಷನ್ ಏನು ಅಂತ ನೋಡೋಣ. ಮುಂದಿನ ಹೆಜ್ಜೆ, ಅವ್ರು ನಿಮಗೆ ಕಾಲ್ ಮಾಡುವ ಎನರ್ಜಿ ಕಾಣ್ತಾ ಇದೆ. ಮೆಸೇಜ್ ಬರ್ತಾ ಇದೆ. ಅಪ್ರೋಚ್ ಮಾಡುವ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ನೈಟ್ ಟೈಮ್ನಲ್ಲಿ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಆ ಎನರ್ಜಿ ಕಾಣ್ತಾ ಇದೆ. ಇನ್ನು ಎಮೋಷ್ನಲ್ ಸೈಡ್ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನೀವು ಇವರ ಲೈಫ್ನಲ್ಲಿ ಬೇಕು ಅಂದರೆ ಒಂದು ಮಗುವಿನ ಪ್ರೀತಿಯನ್ನು ನೀವು ಇವರಿಗೆ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನೋಸೆಂಟ್ ಲವ್ ಮತ್ತೆ ಕನೆಕ್ಟ್ ಆಗಬೇಕು ಅಂತ ಸ್ಟ್ರಾಂಗ್ ಫೀಲಿಂಗ್ ಇಟ್ಕೊಳ್ತಿದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಗೈಡೆನ್ಸ್ ಏನಿದೆ ನೋಡೋಣ. ಡೋಂಟ್ ಲೂಸ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಕಳ್ಕೊಳ್ಬೇಡಿ. ಸೆಲ್ಫ್ ಲವ್ ಈಸ್ ಇಂಪಾರ್ಟೆಂಟ್. ವೇಟ್ ಬಟ್ ಡೋಂಟ್ ಸಫರ್. ನಿಮ್ಮನ್ನು ನೀವು ಹರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಫ್ ದೇ ಕಮ್ ಬ್ಯಾಕ್ ಅಬ್ಸರ್ವ್, ಡೋಂಟ್ ಜಂಪ್ ಇಮಿಡಿಯೇಟ್ಲಿ. ಸಡನ್ನಾಗಿ ಓವರ್ ಅಟ್ಯಾಚ್ಮೆಂಟನ್ನು ತೋರಿಸ್ಬೇಡಿ. ನಿಮಗೆ ಏನೇ ಫೀಲಿಂಗ್ ಇರ್ಬೋದು, ಆ ವ್ಯಕ್ತಿಯ ಮೇಲೆ ಎಷ್ಟೇ ಪ್ರೀತಿ ಇರ್ಬೋದು, ಸಡನ್ನಾಗಿ ಓವರಾಗಿ ಹೇಳ್ಕೊಳ್ಬೇಡಿ, ಓವರ್ ಥಿಂಕ್ ಮಾಡಿ ಹೇಳಬೇಡಿ. ಈ ರಿಲೇಷನ್ಶಿಪ್ಪಲ್ಲಿ ಕನೆಕ್ಷನ್ ಅನ್ನೋದು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಬಟ್ ಈಗ ಬ್ರೇಕಪ್ ಆಗಿರ್ಬೋದು, ಕಮ್ ಬ್ಯಾಕ್ ಎನರ್ಜಿ ಅನ್ನೋದಿದೆ.
ಅದೇ ರೀತಿ ಈ ರಿಲೇಷನ್ಶಿಪ್ಗೆ ಹೀಲಿಂಗ್ ಅನ್ನೋದು ಅಗತ್ಯ ಇದೆ ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಆ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಮತ್ತೆ ನಿಮ್ಮ ಲೈಫ್ಗೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ನಿಮ್ಮ ನೆನಪು ಅನ್ನೋದು ಅವರನ್ನು ಕಾಡ್ತಾ ಇದೆ. ಅಂದರೆ ನಿಮ್ಮ ಪ್ರೀತಿಗಾಗಿ ಅವರು ಕ್ರೇವ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಇವತ್ತಿನ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.